ಒಂದು ಗಿಡಕ್ಕೆ ರೂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಮನೆಗೆ ಪಾಯ ಇದ್ದಷ್ಟೇ ಇಂಪಾರ್ಟೆಂಟ್. ಆ ರೂಟ್ ಬರೋದಕ್ಕೆ ವಿಡಿಯೋ ಕೊನೆ ತನಕ ನೋಡಿ ಏನು ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಹಾಯ್ ಎಲ್ಲ ನನ್ನ ಗ್ರೇಟ್ ವೆಂಚರ್ ಫ್ಯಾಮಿಲಿಗೆ ನಮಸ್ತೆ. ತುಂಬ ದಿನ ಆಗಿತ್ತು, ಲೈಕ್ ನಾನು ಒಂದು ವಿಡಿಯೋ ಮಾಡಿ ಯಾವುದೇ ಇನ್ಫಾರ್ಮೇಷನ್ ಇರಲಿಲ್ಲ ಆ್ಯಂಡ್ ಯಾವುದೇ ಒಂದು ಕಂಟೆಂಟ್ ಕೊಡಲಿಲ್ಲ ಒಂದು ವಾರದಿಂದ. ಬಿಕಾಸ್ ನನ್ನ ಕಂಪ್ನಿ ವರ್ಕ್ ಇತ್ತು ಮತ್ತು ನನ್ನ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ತುಂಬ ಶೆಡ್ಯೂಲ್ ತುಂಬ ಇತ್ತು. ಸೊ ಹಾಗಾಗಿ ಯಾವುದೇ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ತಿರೋದು, ನಾನು ರೋಸ್ ಪ್ಲಾಂಟೇಶನ್ ಮಾಡ್ತಿದ್ದೀನಿ ಟುಡೇ. ತುಂಬ ಜನ ಫಾರ್ಮರ್ಸು DM ಅಲ್ಲಿ ಅಥವಾ ಕಮೆಂಟಲ್ಲೇ ಕೇಳ್ತಿರ್ತೀರಾ, ಸರ್ ನಾವು ರೋಸ್ ಮಾಡಬೇಕು, ಅದ್ರ ಮಾಹಿತಿ ಬೇಸಿಕ್ನಿಂದ ತಿಳಿಸಿ ಅಂತ. ಮೊದಲನೇದಾಗಿ ನಿಮ್ಮ ಸಾಯಿಲ್ ಪ್ರಿಪ್ರೇಷನು ಮತ್ತು ಸಾಯಿಲ್ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಪ್ಲಾಂಟೇಶನ್ಗೂ ಮುಂಚೆ ಯಾವುದೇ ರೀತಿ ಭೂಮಿಗೆ ಫರ್ಟಿಲೈಸರ್ ಆಗಿರ್ಬೋದು ಮತ್ತು ಮೆನ್ಯೂರಿ ಕೊಟ್ಟಿರಲಿಲ್ಲ. ನಾನು ಡ್ರಂಚಿಂಗ್ ಮಾಡ್ಕೊಂಡಿದ್ದೆ. ಆ ಡ್ರಂಚಿಂಗ್ ಏನಪ್ಪ ಅಂದರೆ ಒಂದು ಪ್ರೇರಕ್ಕು ಮತ್ತು ರಾಡಿ ಫಾರ್ಮು. ಅದು ಡ್ರಂಚ್ ಮಾಡಿದ 2 ಡೇಸ್ಗೆ ನಿಮ್ಗೆ ಈ ಥರ ರೂಟ್ ಕಾಣಿಸುತ್ತೆ. ಈ ಥರ ರೂಟ್ ಇದ್ದಾಗ ನಿಮ್ಮ ಸಾಯಿಲ್ ತುಂಬ ಫ್ರೀಯಾಗಿರಬೇಕಾಗುತ್ತೆ. ತುಂಬ ಫ್ರೀಯಾಗಿದ್ದಾಗ ನೀವು ಈ ಥರ ಪ್ಲಾಂಟೇಶನ್ ಮಾಡ್ಕೊಂಡಾಗ ರೂಟ್ ಅದೇ ರೀತಿ ಗ್ರೋತ್ ಆಗ್ತಾ ಹೋಗುತ್ತೆ. ನಾನು ಮಾಡ್ತಿರೋದು ಗಿಡದಿಂದ ಗಿಡಕ್ಕೆ 2.5 ಅಡಿ, ಸಾಲಿಂದ ಸಾಲಕ್ಕೆ 9 ಅಡಿ ಮಾಡಿದ್ದೀನಿ. ನಾನು ಲಾಸ್ಟು ಉಣಿದಂಥ ಒಂದು 2 ವರ್ಷದ ಗಿಡ ನಂದು ಗಿಡದಿಂದ ಗಿಡಕ್ಕೆ 2.5, ಸಾಲಿಂದ ಸಾಲಿಗೆ 6.5 ಇಟ್ಟಿದೆ. ಲೈಕ್ ತುಂಬ ಕವರ್ ಆಗಿಬಿಡ್ತು ಬೇಗ, ಅದಕ್ಕೆ ಈ ಸರಿ 9 ಅಡಿ ಇಟ್ಟಿದ್ದೀನಿ. ತುಂಬ ಜನ ನನ್ನ ವೀಡಿಯೋಸ್ ನೋಡಿ ಕೇಳ್ತಿದ್ದೀರಾ, ರೋಸ್ ಫಾರ್ಮಿಂಗ್ ನಾವು ಮಾಡಬೇಕು, ರೋಸ್ ಪ್ಲಾಂಟೇಶನ್ ನಾವು ಮಾಡಬೇಕು, ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಸಾಯಿಲ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತ. ಫಸ್ಟು ನಿಮ್ಮ ಸಾಯಿಲ್ ಅದಕ್ಕೆ ಸೂಟಬಲ್ ಆಗುತ್ತಾ ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ನಿಯರ್ ಬೈ ಇರೋವಂಥ ಒಬ್ಬ ಕನ್ಸಲ್ಟೆಂಟ್ನ ಕೇಳಿ, ಅಥವಾ ಯಾವುದಾದ್ರೂ ಒಂದು ಔಷಧಿ ಅಂಗಡಿಯವರಾಗಿರ್ಬೋದು ಅಥವಾ ಯಾವುದೋ ಕಂಪ್ನಿಯವ್ರನ್ನಾಗಿದೆ ಕೇಳಿ ಸಜೆಸ್ಟ್ ಮಾಡಿ ತೊಗೊಳ್ಳಿ. ನಿಮಗೆ ಇನ್ನಷ್ಟು ರೋಸ್ ಆ್ಯಂಡ್ ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಿರ್ತೀನಿ. ನಿಮಗೆ ಇದೇ ರೀತಿ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಆಲ್.